ಗಡಿ ದೇಶಗಳ ಮಧ್ಯೆ ಭೀಕರ ಯುದ್ಧ ಶುರುವಾಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಧಿಕೃತ ಯುದ್ಧ ಘೋಷಿಸಿದ್ದು ಮೊದಲ ರಾತ್ರಿಯೇ 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ವಾಯುದಾಳಿ ನಡೆಸಿದ್ರೆ ತಾಲಿಬಾನಿಗಳು ಗೆರಿಲ್ಲಾ ಯುದ್ಧ ತಂತ್ರದ ಮೊರೆ ಹೋಗಿವೆ. ಯುದ್ಧದ ಕಿಡಿ ಒತ್ತಿಸಿದ ಡುರಾಂಡ್ ಲೈನ್. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮಧ್ಯೆ ಸಮರ ಶುರು. Target damaged. Target destroyed. ಹೌದು ವೀಕ್ಷಕರೇ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಡುರಾಂಡ್ ಲೈನ್ ಗಡಿ ವಿವಾದ ಇದೀಗ ಭೀಕರ ಯುದ್ಧದ ಸ್ವರೂಪವನ್ನ ಪಡ್ಕೊಂಡಿದೆ. ಎರಡು ರಾಷ್ಟ್ರಗಳ ನಡುವೆ ಭಾರಿ ಗುಂಡಿನ ಚಕಾಮಕಿ ನಡೆದಿದ್ದು, ವೈಮಾನಿಕ ದಾಳಿಗಳು ಸಹ ನಡೆದಿತ್ತು. ತಾಲಿಬಾನ್ ಪಡೆಗಳು ಬರೋಬ್ಬರಿ 55 ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಿರುವುದಾಗಿ ಇದೀಗ ತಾವೇ ಘೋಷಿಸಿಕೊಂಡಿವೆ. ಇನ್ನು ಅದೇ ರೀತಿಯಾಗಿ ಇಂದು ಮುಂಜಾನೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಸೇರಿದಂತೆ ಕಂದಹರ್ ಮತ್ತು ಪಕ್ತಿಯಾ ಪ್ರಾಂತ್ಯಗಳ ಮೇಲೆ ಪಾಕಿಸ್ತಾನ್ ಸೇನೆ ವೈಮಾನಿಕ ದಾಳಿಯನ್ನ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಅಫ್ಘಾನ್ ಪಡೆಗಳು ಪಾಕಿಸ್ತಾನದ ಯುದ್ಧ ವಿಮಾನವೊಂದನ್ನ ಒಡೆದುರುಳಿಸಿದೆ. ಇನ್ನು ಪಾಕಿಸ್ತಾನದ ಎಡಿ ಸೇನೆ ವೈಮಾನಿಕ ದಾಳಿಯನ್ನ ನಡೆಸಿತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಉಂಟಾಗಿಲ್ಲ ಎಂದು ತಾಲಿಬಾನ್ ವಕ್ತಾರರಾದಂತಹ ಮುಜಾಹಿದ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಪಾಕ್ ಆಟ ನಿಲ್ಲಿಸುತ್ತಾ ಅಫ್ಘಾನ್? ತಾಲಿಬಾನ್ ಸರ್ಕಾರ ಹೇಳಿದ್ದೇನು? ಅಫ್ಘಾನಿಸ್ತಾನದ ರಾಷ್ಟ್ರೀಯ ರಕ್ಷಣಾ ಸಚಿವಾಲಯವು ಸುದೀರ್ಘ ಪ್ರಕಟಣೆ ಹೊರಡಿಸಿದ್ದು, ಗುರುವಾರ ರಾತ್ರಿ 8 ಗಂಟೆಯಿಂದಲೇ ಕಾರ್ಯಾಚರಣೆ ಆರಂಭಿಸಿರುವುದಾಗಿ ತಿಳಿಸಿದೆ. ಇನ್ನು ಪಾಕಿಸ್ತಾನದ ಮಿಲಿಟರಿ ನಮ್ಮ ಗಡಿಯನ್ನ ಉಲ್ಲೇಖಿಸಿ ಮಹಿಳೆಯರು ಮತ್ತು ಮಕ್ಕಳನ್ನ ಕೊಂದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕೋಸ್ಟಾ, ನಂಗರ್ ಆರಾಕ್ ಹಾಗೂ ಕುನಾರ್ ಪ್ರಾಂತ್ಯಗಳ ಗಡಿ ಯುದ್ಧಕ್ಕೂ ನಾವು ಪ್ರತಿದಾಳಿ ನಡೆಸಿದ್ದೇವೆ. 4 ಗಂಟೆಗಳ ಕಾಲ ನಡೆದ ಈ ಭೀಕರ ಕಾಳಗದಲ್ಲಿ 55 ಪಾಕಿಸ್ತಾನಿ ಸೈನಿಕರನ್ನ ಕೊಲ್ಲಲಾಗಿದೆ. ಇನ್ನು ಪಾಕಿಸ್ತಾನದ 2 ಪ್ರಮುಖ ಮಿಲಿಟರಿ ಬೇಸ್ಗಳು ಮತ್ತು 19 ಪೋಸ್ಟ್ಗಳನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಎಂದು ತಾಲಿಬಾನ್ ಸರ್ಕಾರ ಇದೀಗ ಹೇಳಿಕೊಂಡಿದೆ. ಇನ್ನು ಕೆಲವು ಪಾಕ್ ಸೈನಿಕರನ್ನ ಜೀವಂತವಾಗಿ ಸೆರೆಹಿಡಿಯಲಾಗಿದ್ದು, ಪಾಕಿಸ್ತಾನದ ಟ್ಯಾಂಕರ್ ಒಂದನ್ನ ಧ್ವಂಸಗೊಳಿಸಲಾಗಿದೆ ಹಾಗೂ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಅಫ್ಘಾನ್ ಪಡೆಗಳು ತಿಳಿಸಿವೆ. ಇದೇ ವೇಳೆ ತಮ್ಮ ಕಡೆಯೂ ಸಹ ಸಾವು ನೋವು ಸಂಭವಿಸಿದ್ದು, 8 ತಾಲಿಬಾನ್ ಹೋರಾಟಗಾರರು ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ ಎಂದು ಒಪ್ಪಿಕೊಂಡಿದೆ. ಅಫ್ಘಾನಿಸ್ತಾನದ ಮೇಲೆ ಓಪನ್ ವಾರ್. ಪಾಕಿಸ್ತಾನದಿಂದ ಅಧಿಕೃತ ಯುದ್ಧ ಘೋಷಣೆ. ಹಾಗೆ ಸುಮ್ಮನೆ ನೋಡಿದ್ರೆ ಪಾಕ್ ಹಾಗೂ ಅಫ್ಘಾನ್ ಯುದ್ಧ ಇದ್ದಕ್ಕಿದ್ದಂತೆ ಶುರುವಾಗಿದ್ದಲ್ಲ. ಅಫ್ಘಾನ್ನಲ್ಲಿ ತಾಲಿಬಾನ್ ಆಡಳಿತ ಬಂದಾಗಿನಿಂದಲೂ ಪಾಕ್ ಜೊತೆ ವಿರಸ ನಡೆದಿದ್ದೂ ಇದೆ. ಇನ್ನು ಅಷ್ಟೇ ಅಲ್ಲ, ಗಡಿಗಳ ಭಾಗಗಳಲ್ಲಿ ಆಗಾಗ ಅಲ್ಲಲ್ಲಿ ಕಿತ್ತಾಟಗಳು ಸಹ ನಡೆದಿವೆ. ಈ ಕಿತ್ತಾಟಗಳು ಆಯಾ ಪ್ರದೇಶಕ್ಕೆ ಸೀಮಿತವಾಗಿ ನಡೆದಿತ್ತು. ಆದ್ರೆ ಡುರಾಂಡ್ ಲೈನ್ನ ಗಡಿ ಸಂಘರ್ಷ ಈಗ ನೇರ ಯುದ್ಧಕ್ಕೆ ಕಾರಣವಾಗಿದೆ. ತಾಲಿಬಾನಿಗಳಿಗೆ ಮೋಕ್ಷ ಕೊಡ್ತೀವಿ. ಅಫ್ಘಾನ್ ವಿರುದ್ಧ ಸಿಡಿದ ಪಾಕಿಸ್ತಾನ್. ಇನ್ನು ತಾಲಿಬಾನಿಗಳ ದಾಳಿಯಿಂದ ಕಂಗೆಟ್ಟಿರುವ ಪಾಕಿಸ್ತಾನ್ ಬೇರೆ ದಾರಿ ಕಾಣದೆ ಡೈರೆಕ್ಟ್ ವಾರ್ಫೀಲ್ಡ್ಗೆ ಇಳಿದಿದೆ. ನಮ್ಮ ಪ್ರತಿದಾಳಿಗೆ ಬರೋಬ್ಬರಿ 36 ಅಫ್ಘಾನಿ ಹೋರಾಟಗಾರರು ಹುತಾತ್ಮರಾಗಿದ್ದಾರೆ. ಇನ್ನು ಅಫ್ಘಾನಿಸ್ತಾನ ಅಪ್ರಚೋದಿತ ದಾಳಿ ನಡೆಸಿದ್ದಕ್ಕೆ ನಾವು ತಿರುಗೇಟು ನೀಡ್ತಾ ಇದ್ದೇವೆ. ನಮ್ಮ ಪ್ರಾದೇಶಿಕ ಸಮಗ್ರತೆಯನ್ನ ಕಾಪಾಡಿಕೊಳ್ಳಲು ಎಲ್ಲದಕ್ಕೂ ಸಿದ್ಧ ಎಂದು ಪಾಕ್ ಪ್ರಧಾನಮಂತ್ರಿಯ ವಕ್ತಾರರು ಘೋಷಿಸಿದ್ದಾರೆ. ಇನ್ನು ಖೈಬರ್ ಪ್ರಾಂತ್ಯದ ಗಡಿಯುದ್ದಕ್ಕೂ ಅಫ್ಘಾನ್ ತಾಲಿಬಾನಿ ಪಡೆಗಳೇ
ಮೊದಲು ವಿನಾಕಾರಣ ಗುಂಡಿನ ದಾಳಿಯನ್ನ ಆರಂಭಿಸಿದ್ವು. ಹೀಗಾಗಿ ಚಿತ್ರಾಲ್, ಖೈಬರ್ ಸೆಕ್ಟರ್ಗಳಲ್ಲಿ ತಾಲಿಬಾನಿಗೆ ತಕ್ಕ ಶಿಕ್ಷೆ ನೀಡಲಾಗ್ತಾ ಇದೆ ಎಂದು ಪಾಕ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಂಘರ್ಷದ ಕುರಿತು ಪ್ರತಿಕ್ರಿಯಿಸಿರುವಂತಹ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ, ಪಾಕಿಸ್ತಾನವು ಶಾಂತಿ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ. ನಮ್ಮ ಶಾಂತಿಯನ್ನ ದೌರ್ಬಲ್ಯ ಎಂದು ಭಾವಿಸುವವರು ಬಲವಾದ ಪ್ರತಿದಾಳಿಯನ್ನ ಎದುರಿಸಬೇಕಾಗುತ್ತದೆ. ಯಾರೊಬ್ಬರು ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ತೋರ್ಕಾಮ್ ಗಡಿಯಲ್ಲಿ ಬಿಗುವಿನ ವಾತಾವರಣ. ಇನ್ನು ಎರಡು ದೇಶಗಳ ನಡುವಿನ ಪ್ರಮುಖ ಕ್ರಾಸಿಂಗ್ ಪಾಯಿಂಟ್ ಆದ ತೋರ್ಕಾಮ್ ಗಡಿ ಪ್ರದೇಶದಲ್ಲೂ ಭಾರೀ ಕಾಳಗ ಶುರುವಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಫ್ಘಾನ್ ಅಧಿಕಾರಿಗಳು ಗಡಿಯ ಬಳಿ ಇರುವ ನಿರಾಶ್ರಿತರ ಶಿಬಿರಗಳನ್ನ ತೆರವುಗೊಳಿಸಿದ್ದಾರೆ. ಇತ್ತ ಪಾಕಿಸ್ತಾನದ ಗಡಿ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ಅಫ್ಘಾನಿಸ್ತಾನದ ತಾಲಿಬಾನ್ ನಡೆಸಿದೆ ಎನ್ನಲಾದ ಗಡಿ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ್ ಕಾಬೂಲ್ ಹಾಗೂ ಕಂದಹಾರ್ ಮೇಲೆ ಪ್ರತೀಕಾರದ ದಾಳಿಯನ್ನ ನಡೆಸಿದ್ದು ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧವನ್ನ ಘೋಷಿಸಿದೆ. ಹಾಗೆಯೇ ದಾಳಿಯಲ್ಲಿ 130ಕ್ಕೂ ಹೆಚ್ಚು ತಾಲಿಬಾನಿಗಳನ್ನ ಕೊಂದಿದೆ ಎಂದು ಹೇಳಲಾಗ್ತಾ ಇದೆ. ಎರಡು ಮುಸ್ಲಿಂ ದೇಶಗಳ ಮಧ್ಯೆ ಸಂಘರ್ಷ. ಯಾರ ಪರ ನಿಲ್ಲಲಿವೆ ಮುಸ್ಲಿಂ ರಾಷ್ಟ್ರಗಳು? ಹೌದು, ಎರಡು ಮುಸ್ಲಿಂ ರಾಷ್ಟ್ರಗಳೇ ಈಗ ಪರಸ್ಪರ ಯುದ್ಧಕ್ಕೆ ನಿಂತಿರುವುದು ಇಡೀ ಇಸ್ಲಾಮಿ ಜಗತ್ತಿನಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಕೆಲವೊಮ್ಮೆ ಪಾಕಿಸ್ತಾನ ರಕ್ತದೊಂದಿಗೆ ಹೋಳಿ ಆಡ್ತಾ ಇರುತ್ತೆ. ಇದರ ಬೆನ್ನಲ್ಲೇ ಅಫ್ಘಾನಿಸ್ತಾನ ಸೇಡಿನ ಬೆಂಕಿಯಲ್ಲಿ ಪಾಕಿಸ್ತಾನವನ್ನ ನಾಶ ಮಾಡ್ತಾ ಇದೆ. ಎರಡೂ ಸಹ ಮುಸ್ಲಿಂ ರಾಷ್ಟ್ರಗಳೇ ಆಗಿರೋದ್ರಿಂದ ಇತರೆ ಮುಸ್ಲಿಂ ದೇಶಗಳು ಏನೂ ಮಾಡದೆ ಸುಮ್ಮನಾಗಿವೆ. ಕೆಲವು ರಾಷ್ಟ್ರಗಳು ಪಾಕ್ ಗೆಳೆಯರಾಗಿದ್ರೆ ಇನ್ನು ಕೆಲವು ರಾಷ್ಟ್ರಗಳು ತಾಲಿಬಾನ್ ಬೆಂಬಲಕ್ಕೆ ನಿಂತಿದ್ವು. ಈಗ ಈ ಎಲ್ಲಾ ರಾಷ್ಟ್ರಗಳಿಗೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಿದ್ದು ಯಾರ ಕಡೆ ವಾಲಬೇಕು ಅನ್ನೋದೇ ಸಮಸ್ಯೆ ಆಗಿದೆ. ಯುದ್ಧವೇನಾದ್ರೂ ಜೋರಾದ್ರೆ ಮುಸ್ಲಿಂ ರಾಷ್ಟ್ರಗಳು ರಣರಂಗಕ್ಕೆ ಇಳಿಯಬೇಕಾಗಬಹುದು. ಇನ್ನೊಂದು ಕಡೆ ಭಾರತ ಸೈಡ್ ವಿಂಗ್ ನಲ್ಲಿ ನಿಂತು ಆಟ ನೋಡ್ತಾ ಇದೆ. ಪಾಕ್ ತಾಲಿಬಾನ್ ಸಂಘರ್ಷದಿಂದ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತಾ? ಅವರಿಬ್ಬರು ಕಿತ್ತಾಡಿಕೊಂಡ್ರೆ ಭಾರತಕ್ಕೆ ಲಾಭ ಇದೆಯಾ? ಇದನ್ನೆಲ್ಲ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಇದು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.